ಪುನೀತ್ ರವರಿಗೆ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನೋಜ್ ಎಂಬುವವರು ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ನಗರದ ಪಾಂಡೇಶ್ವರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಪುನೀತ್ ಅವರ ಅಕ್ಕನ ಮಗನಾದ ಮನೋಜ್ ಅವರು ಚಿಕ್ಕಮಗಳೂರು ಮೂಲ ನಿವಾಸಿಯಾಗಿದ್ದು, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕೆಂದು ಪಾಂಡೇಶ್ವರ ಠಾಣೆಯಲ್ಲಿ ಮನೋಜ್ ಅವರು ದೂರು ನೀಡಿದ್ದಾರೆ. ನನ್ನ ಹೆಸರು ಮನೋಜ್ ಅಂತ. ನಮ್ಮ ಮಾವಾದ ಪುನೀತ್ ಅನ್ನೋರು ನಿನ್ನೆ ಮದುವೆಗೆ ಹೋಗಿದ್ದು ಫಂಕ್ಷನ್ಗೆ ಅರಸೀಕೆರೆ ಹತ್ರ. ಅಲ್ಲಿಂದ ರಿಟರ್ನ್ ಬರುವಾಗ ಕಾರು, ಚಿಕ್ಕಮಗಳೂರಿಂದ ಬರುವಂಥ ಕಾರು ನಮ್ಮ ಮಾಮಂಗೆ ಸ್ಪೀಡಾಗಿ ಬಂದು ಡ್ಯಾಶ್ ಹೊಡೆದು ನಮ್ಮ ಮಾಮ ಮತ್ತು ಅವರ ವೈಫು, ಅವ್ರ ಮಕ್ಕಳಾದಂಥ ಇಬ್ಬರು ಹೆಣ್ಮಕ್ಳು, ಒಬ್ಬರು ಶಿರೀಷಾ, ಒಬ್ಬರು ಲಹರಿ ಅನ್ನೋರು. ಪಾಪು ಶಿರೀಷಾ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಲಹರಿ ಅನ್ನೋಳು ಸ್ಪಾಟ್ ಆಗಿದ್ದಾರೆ, ತೀರ್ಕೊಂಡಿದ್ದಾರೆ. ನಮ್ಮ ಮಾಮ ಅವರು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿನ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ವೆನ್ಲಾಕ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ವಿ, ಮಂಗಳೂರಿನ ಜಿಲ್ಲಾ ಆಸ್ಪತ್ರೆಗೆ. ಇಲ್ಲಿ ನಮಗೆ ಅಲ್ಲಿನ ವೈದ್ಯರು, ನಾವು ಅಲ್ಲಿಂದ ನಮ್ಮ ಪೇಷಂಟ್ ಜೊತೆ ಚಂದ ಆರಾಮಾಗಿ ಅವರು ಮಾತಾಡ್ಕೊಂಡು ಬಂದರು. ಎಲ್ಲರೂ ಇಲ್ಲಿ ನಾವು ಕರ್ಕೊಂಡು ಆಂಬುಲೆನ್ಸಿಂದ ಇಳಿಸಿ ಕರ್ಕೊಂಡು ಒಳಗಡೆ ಹೋದ್ರು. ಅಲ್ಲಿಗೆ ಹೋಗಿದ್ದು ಸ್ವಲ್ಪ ಒಂದು ಸಮಯದ ನಂತರ ಬಂದು ಅವರು ಪೇಷಂಟ್ ಡೆತ್ ಆಗಿಬಿಟ್ಟಿದ್ದಾರೆ ಅಂದರು. ಅಲ್ಲಿನ ಟ್ರೀಟ್ಮೆಂಟ್ ನಮಗೆ ಇಷ್ಟ ಆಗಲಿಲ್ಲ. ಮತ್ತು ತುಂಬ ಅಂದರೆ ತುಂಬ ನೆಗ್ಲಿಜೆನ್ಸಿ ಮಾಡ್ತಾರೆ. ನಮಗೆ ಮನಸ್ಸಿಗೆ ನೋವು ಉಂಟಾಗ್ಬಿಟ್ಟಿದೆ. ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ವಿನಂತಿಸ್ಕೊಳ್ತೀವಿ. ಇನ್ನು ಈ ಬಗೆಗೆ ಸಮಗ್ರ ತನಿಖೆ ನಡೆಸಬೇಕೆಂದು ತುಳುನಾಡ ರಕ್ಷಣಾ ವೇದಿಕೆಯು ಆಗ್ರಹಿಸಿದೆ. ತಪ್ಪಿದ್ದಲ್ಲಿ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜೆಪ್ಪು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತುಳುನಾಡ ರಕ್ಷಣಾ ವೇದಿಕೆಯು ಎಚ್ಚರಿಸಿದೆ. ಕಾರಣ ಏನಂದ್ರೆ, ನಿನ್ನೆ ಒಂದು ಚಿಕ್ಕಮಗಳೂರಿಂದ ಒಬ್ರು ಆಕ್ಸಿಡೆಂಟ್ ಆದ ಒಂದು ಪೇಷಂಟ್ ಅನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ನಂತರ ಅಲ್ಲಿಂದ ಇಲ್ಲಿ ತನಕ ಬರೋ ತನಕ ಉತ್ತಮ ರೀತಿಯಲ್ಲಿ ಇದ್ರು. ಆದರೆ ಆಸ್ಪತ್ರೆಗೆ ಹೋದ ಮೇಲೆ ಚಿಕಿತ್ಸೆಯಲ್ಲಿ ತೊಂದರೆ ಆಗಿಕೊಂಡು ಅವರು ಮೃತಪಟ್ಟಿದ್ದಾರೆ ಅಂತ ಹೇಳ್ಕೊಂಡು ದೂರು ಇವರು ಮನೋಜ್ ಎಂಬವರು ನೀಡಿದ್ದಾರೆ ಇಲ್ಲಿಯ ವೈದ್ಯಾಧಿಕಾರಿಗೆ. ಮತ್ತೆ ಇಲ್ಲಿಯ ಕರೆಕ್ಟಾಗಿ ಅವರು ಚಿಕಿತ್ಸೆಯನ್ನು ಮಾಡಲಿಲ್ಲ, ಅವರ ನಿರ್ಲಕ್ಷ್ಯದಿಂದಾಗಿ ಪ್ರಾಣ ಹೋಗಿದೆ ಅಂತ ಹೇಳ್ಕೊಂಡು. ಈ ನೆಲೆಯಲ್ಲಿ ನಾವು ಕೂಡ ಇವತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಮನವಿಯನ್ನ ನೀಡಿದ್ದೇವೆ ಸಂಘಟನೆ ವತಿಯಿಂದ. ಕೂಡಲೇ ಇದರ ಬಗ್ಗೆ ಒಂದು ಕೂಲಂಕಷವಾಗಿ ತನಿಖೆ ಆಗಬೇಕು. ಇದಕ್ಕೆ ಮೃತರ ಸಂಬಂಧಿಕರಿಗೆ ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಒಂದು ಮನವಿಯನ್ನ ನೀಡಿದ್ದೇವೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.